ವೀಕ್ಷಕರೇ, ಈ ದಿನ ಕನ್ನಡ ಸಾಹಿತ್ಯದ ಮೊದಲ ವಚನಕಾರ್ತಿಯಾದಂತಹ ಅಕ್ಕ ಮಹಾದೇವಿಯವರ ವಚನಗಳನ್ನ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಬನ್ನಿ ಆ ವಚನಗಳು ಅರ್ಥ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತು, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತು, ಆಸೆ ಹುಟ್ಟಿದಲ್ಲಿ ಕೋಪ ಹುಟ್ಟಿತು. ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನಲ್ಲಿ, ಆ ಕೋಪಾಗ್ನಿಯ ತಾಮಸ ಧೂಮ್ರ ಮುಸುಕಿನಲ್ಲಿ ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ, ನಾ ನಿಮ್ಮ ಮರೆತು ಭವ ದುಃಖಕ್ಕೀಡಾದೆ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದ ನರುಹಿಸಯ್ಯ ಚನ್ನ ಮಲ್ಲಿಕಾರ್ಜುನ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವ ನರುಹಿಸಯ್ಯ ಚನ್ನ ಮಲ್ಲಿಕಾರ್ಜುನ. ಎಷ್ಟೊಂದು ಸುಂದರವಾದಂತಹ ಸಾಲುಗಳಲ್ವಾ. ನಾ ಹುಟ್ಟಿ ಸಂಸಾರ ಹುಟ್ಟಿತು. ಸಂಸಾರ ಅಂತಕ್ಕಂಥದನ್ನ ಇಲ್ಲಿ ತೆಗೆದುಕೊಂಡಾಗ ಇಲ್ಲಿ ವ್ಯಾಮೋಹ, ಆಸೆ, ಕೋಪ, ದುಃಖ, ಹತಾಶೆ ಜೊತೆಗೆ ಅನೇಕ ರೀತಿಯಾದಂತ ಕೆಲವೊಂದಿಷ್ಟು ಸ್ವಾರ್ಥ ವಿಚಾರಗಳು ಇಲ್ಲಿ ಅಡಗಿರ್ತಕ್ಕಂಥದ್ದನ್ನ ಕಾಣ್ತಕ್ಕಂಥದ್ದು. ಅದಕ್ಕಾಗಿ ಇಲ್ಲೇ ಅಕ್ಕ ಮಹಾದೇವಿಯವರು ಕೂಡ ಅದನ್ನೇ ಹೇಳ್ತಕ್ಕಂಥದ್ದು. ನಾ ಹುಟ್ಟಿದ ನಂತರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಲ್ಲೇ ಸಂಸಾರ ಅಂತಕ್ಕಂತ ಒಂದು ಸುಳಿಯಲ್ಲಿ ಸಿಗ್ತಕ್ಕಂಥದ್ದು ಸಹಜ. ಆದ್ರೆ ಅಲ್ಲಿ ಸಿಕ್ಕಾಗ ಮನುಷ್ಯನಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಬೆಳಿತಕ್ಕಂಥದ್ದು ಅನ್ನೋದು. ಮನುಷ್ಯನಲ್ಲಿ ಅಜ್ಞಾನ ಬೆಳೆದಾಗ ಆಸೆ ಹುಟ್ಟುತ್ತ, ಆಸೆ ಹುಟ್ಟಿದಾಗ ಅದರ ಜೊತೆಗಿನ ಕೋಪ ಹುಟ್ಟುತ್ತ. ಇಲ್ಲಿ ಯಾವ ರೀತಿಯಾಗಿ ಸರಣಿಯಲ್ಲಿ ಒಂದಕ್ಕೊಂದು ಭಾವಗಳಿಗೆ ಹೋಲಿಕೆಯನ್ನ ಅಕ್ಕ ಮಹಾದೇವಿಯವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತುಂಬಾ ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕು. ಸಂಸಾರದಲ್ಲಿ ಬಿದ್ದಾಗ ಅಲ್ಲಿ ಮನುಷ್ಯನಿಗೆ ಅಜ್ಞಾನ, ಅಜ್ಞಾನದ ಹಿಂದ ಆಸೆ, ಆಸೆಯಿಂದ ಕೋಪ, ಹೀಗೆ ಸಾಕಷ್ಟು ಸರಪಳಿಗಳಿನ ಭಾವಗಳು ಉದ್ಭವ ಆಗ್ತಕ್ಕಂಥದ್ದು. ಆದ್ರೆ ಇವೆಲ್ಲ ಭಾವಗಳಿಂದ ನೆಮ್ಮದಿ ಇಲ್ಲ ಅಂತ, ನೆಮ್ಮದಿ ಇಲ್ಲದರ ಜೊತೆಗೆ ನಾವು ಎಲ್ಲವನ್ನು ಮರೆತು ಬಿಡ್ತೀವಿ, ಸ್ವಾರ್ಥಿಗಳಾಗ್ಬಿಡ್ತೀವಿ, ಆ ಭಗವಂತನ ನಾಮಸ್ಮರಣೆಯನ್ನ ಬಿಟ್ಬಿಡ್ತೀವಿ ಅಂತಕ್ಕಂಥದ್ದು. ಅದಕ್ಕಾಗಿನ ಈ ಸಂಸಾರದ ಸುಳಿಯಲ್ಲಿ ಸಿಕ್ಕಿ ನಾನು ಏನಾಗಿದ್ದೀನಿ ಅಂತ ಅಂದ್ರೆ ಒಂದು ನನ್ನಷ್ಟಕ್ಕೆ ಒಂದು ಪರಿಧಿಯಲ್ಲಿ ಸಿಕ್ಕ ಹಾಕೊಂಡಿದ್ದೀನಿ ಅಂತಕ್ಕಂತ ವಿಚಾರವನ್ನ ಅಕ್ಕ ಮಹಾದೇವಿ ಹೇಳ್ತಕ್ಕಂಥದ್ದು. ಸ್ವಾರ್ಥಿಯಾಗಿ ಬಿಟ್ಟಿದ್ದೀನಿ, ಅದಕ್ಕಾಗಿ ನನ್ನನ್ನ ಒಂದು ಮುಕ್ತಿಯೆಡೆಗೆ ಕರೆದುಕೊಂಡು ಹೋಗು. ಅದ್ರ ಜೊತೆಗೆ ಅವರು ಹೇಳ್ತಕ್ಕಂಥದ್ದು ನಾ ನಿಮ್ಮ ಮರೆದು ಭವಕ್ಕೀಡಾದೆ ಅಂದ್ರ ಸಂಸಾರದಲ್ಲಿ ಸಿಕ್ಬಿಟ್ಟಿದ್ದೀನಿ, ಚನ್ನ ಮಲ್ಲಿಕಾರ್ಜುನ ನಿನ್ನನ್ನ ನೆನೆಸುವುದನ್ನ ಬಿಟ್ಬಿಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಅಕ್ಕ ಮಹಾದೇವಿ ಅವರು ಹೇಳ್ತಕ್ಕಂಥದ್ದು. ಅದಕ್ಕಾಗಿ ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದ ನರುಹಿಸಯ್ಯ ಚನ್ನ ಮಲ್ಲಿಕಾರ್ಜುನ. ಇವೆಲ್ಲವುಗಳಿಂದ ಮುಕ್ತಿಯನ್ನು ಕೊಟ್ಟು ನಿನ್ನ ಪಾದದ ಹತ್ರ ನನ್ನ ಕರ್ಕೋ ಅಂತಕ್ಕಂತ ವಿಚಾರವನ್ನ ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋದಾಗ ಇಲ್ಲಿ ಸಂಸಾರದ ಸುಳಿಯಲ್ಲಿ ಸಿಕ್ಕು ಸ್ವಾರ್ಥಿಯಾಗಿದ್ದೀನಿ, ಕೆಲವೊಂದಿಷ್ಟು ಭಾವಗಳಲ್ಲಿ ನಾನು ಸಿಲುಕಿಕೊಂಡಿದ್ದೀನಿ ಅಂತ ಎಲ್ಲ ಭಾವಗಳಿಂದ ಮುಕ್ತಿ ಕೊಟ್ಟು ನಿನ್ನ ನಾಮಸ್ಮರಣೆಗೆ ನನ್ನನ್ನ ಕರೆದುಕೋ ಅಂತಕ್ಕಂಥದ್ದು ಇಲ್ಲೇ ಅಕ್ಕ ಮಹಾದೇವಿಯವರು ಚನ್ನ ಮಲ್ಲಿಕಾರ್ಜುನನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದನ್ನ ಕಾಣ್ತೀವಿ. ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣೆಯನ್ನ ಆಲಿಸಿದ ತಮಗೆಲ್ಲ ಅನಂತ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಮತ್ತೊಂದಿಷ್ಟು ವಚನಗಳ ಮೂಲಕ ಮತ್ತೆ ಸಂಧಿಸೋಣ.